ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದ್ದಾವೆ. ಹಲವು ಶಾಸಕರ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂತಹ ಉಮಾಶ್ರೀ ಅವರು ಇದ್ದಾರೆ. ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಸೊ ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಮೇಡಮ್, ಈಗ ತಮಗೆ ವಿಧಾನ ಪರಿಷತ್ನ ಉಪಸಭಾಪತಿ ಸ್ಥಾನವನ್ನ ಈಗ ಹೈಕಮಾಂಡ್ ನಾಯಕರು ಈಗ ಘೋಷಣೆ ಮಾಡಿದ್ದಾರೆ. ಸೊ ತಾವು ಏನ್ ನಿರೀಕ್ಷೆ? ಈಗ ನಮ್ಮ ವರಿಷ್ಠರು ಎಲ್ಲರೂ ಸೇರಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇರ್ಬೋದು ಅಥವಾ ಉಸ್ತುವಾರಿ ಕಾರ್ಯದರ್ಶಿ ನಮ್ಮ ಜನರಲ್ ಸೆಕ್ರೆಟರೀಸ್ ಇರ್ಬೋದು, ನಮ್ಮ CM ಅವ್ರು ಇರ್ಬೋದು ಅಥವಾ ನಮ್ಮ ex-CM ಅವ್ರು ಇರ್ಬೋದು, ಎಲ್ಲರೂ ಡಿಸೈಡ್ ಮಾಡಿ ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದು ನಾನು ಮೊದಲಿಂದಲೂ ಕೂಡ ನನಗೂ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳಿದ್ದೆ. ಈಗ ಸದ್ಯಕ್ಕೆ ಇದನ್ನ ಅನ್ಕೊಂಡಿದ್ದಾರೆ ಪಕ್ಷದಲ್ಲಿ. ಇನ್ನು ಆದೇಶ ಆಗ್ಬೇಕಾಗಿದೆ ಸರ್ಕಾರದಲ್ಲಿ. ಅದಕ್ಕೆ ಮೊದಲೇ ನಾನು ಮತ್ತೊಮ್ಮೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದೇನೆ, ಸರ್ ನನಗೆ ಜನರ ಮಧ್ಯೆ ಇದ್ದು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಅಂತ ಹೇಳಿ. ಬಹುಶಃ ಅದ್ರ ಏನು ತೀರ್ಮಾನ ತಗೊಳ್ತಾರೋ ನೋಡಬೇಕು. ಏನೇ ತೀರ್ಮಾನ ತಗೊಂಡ್ರು ಕೊನೆಯಲ್ಲಿ ನಾವು ಪಕ್ಷದ ಸೈನಿಕರಾಗಿ ಅವರು ಹೇಳಿದ ಆಜ್ಞೆಯನ್ನ ಪಾಲನೆ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಯಾವತ್ತೂ ಕೂಡ ಬದ್ಧವಾಗೇ ಇರ್ತೀವಿ. ನೀವೀಗ ಉಪಸಭಾಪತಿ ಸ್ಥಾನವನ್ನ ತಾವು ಒಪ್ಕೊಂಡಿದ್ದೀರಾ ಅಥವಾ ಸಚಿವ ಸ್ಥಾನವನ್ನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳ್ತಾ ಇದ್ದೀರಾ? ಈಗಾಗಲೇ ನಿಮಗೆ ಕೊಟ್ಟ ಉತ್ತರದಲ್ಲಿ ಎಲ್ಲವೂ ಇದೆ, ನೋಡಿ ಒಂದ್ಸಲ ಗಮನಿಸಿ. ಅಲ್ಲ, ಈಗ ಕೆಲವರು ಏನ್ ಹೇಳ್ತಿದ್ದಾರೆ, ಅಧ್ಯಕ್ಷ ಸ್ಥಾನ, ಉಪಸಭಾಧ್ಯಕ್ಷ, ಆ ತರದ್ದು ಕೆಲವರು ಬೇಡ, ನಾವು ಸಚಿವರಾಗಿ ಇರಬೇಕು, ಒಂದು ಅವಕಾಶ ಕೊಡಿ ಅಂತಿದ್ದಾರೆ. ತಾವು ತಮಗೊಂದು ಅವಕಾಶ ಇದೆ. ಇಲ್ಲಿ ಯಾವುದೇ ಕೊಟ್ಟರು ಮಾಡ್ಬೇಕು ಅನ್ನೋದು ಬೇರೆ ವಿಷಯ. ಈಗ ಒಂದು ಸ್ಥಾನಕ್ಕೆ ಅವ್ರು ಅಂದ್ಕೊಂಡಿದ್ದಾರೆ, ಇನ್ನು ಆದೇಶ ಆಗ್ಬೇಕಾಗಿದೆ. ಇದರ ಮಧ್ಯದಲ್ಲಿ ನಾನು ಏನು ಸಚಿವೆಯಾಗಿ ಕೇಳಿದ್ದೆ, ಮತ್ತೊಂದು ಸಲ ಅದನ್ನೇ ವಿನಂತಿ ಮಾಡಿದ್ದೇನೆ. ಅದರ ಅರ್ಥ ಅದು ಬೇಡ, ಇದು ಬೇಕು, ಇದು ಬೇಡ, ಅದು ಬೇಕು ಅನ್ನೋದಲ್ಲ. ಅವಕಾಶ ಇದೆ ಕೇಳೋದಕ್ಕೆ, ಇನ್ನು ಸಮಯ ಇದೆ, ಇನ್ನು ಬದಲಾವಣೆಗಳ ಆಗಬಹುದಾದಂತ ಅವಕಾಶಗಳಿದೆ. ಅಂತ ಸಂದರ್ಭದಲ್ಲಿ ನಾನೊಂದು ಪ್ರಯತ್ನ ಮಾಡಿದ್ದೀನಿ. ಅಂದ್ರೆ ಸಂತೋಷ. ಆಗ್ಲಿಲ್ಲ ಅಂದ್ರೆ ಅವ್ರ ತೀರ್ಮಾನಗಳೇನಿದೆ ಅದಕ್ಕೆ ನಾವು ಬದ್ಧವಾಗಬೇಕಾಗತ್ತೆ. ಯಾಕೆಂದ್ರೆ ಇದು ಅನಿವಾರ್ಯ. ಒಂದು ಪಕ್ಷದ ಶಿಸ್ತಿನಲ್ಲಿ ನಾವು ಹೋಗ್ಬೇಕಾದ್ರೆ ಪಕ್ಷದ ನಿರ್ಧಾರಗಳಿಗೆ ನಾವು ಗೌರವ ಕೊಡಬೇಕಾಗತ್ತೆ. ಅದ್ರ ಮೊದಲನೇ ಆದ್ಯತೆಯಾಗಿ ನಾನು ಮಂತ್ರಿ ಆಗ್ಬೇಕು ಅನ್ನೋದು ಹಿಂದಿನಿಂದನೂ ಕೂಡ ವಿನಂತಿ ಮಾಡಿದ್ದೆ. ಮುಂದೆ ಏನ್ ಮಾಡ್ತಾರೆ ಅವರು, ಮಂತ್ರಿಯಾಗಿ ಕೆಲಸ ಮಾಡು, ಎಸ್. ಉಪಸಭಾಪತಿ ಕೆಲಸ ಮಾಡು, ಎಸ್, ಅನಿವಾರ್ಯ ನನಗೆ. ನಾನು ಯಾವ್ದಾದ್ರೂ ಸಹಿತ ಪಕ್ಷದ ಶಿಸ್ತಿನ ಕಾಲಾಳುವಾಗಿ ನಾನು ಕೆಲಸ ಮಾಡ್ಲೇಬೇಕಾಗುತ್ತೆ. ಈಗ ಇನ್ನೊಂದು, ಈಗ ಮಹಿಳಾ ಸ್ಥಾನವನ್ನ ಭರ್ತಿ ಮಾಡಲ್ಲ, ಇಡೀ ಸಂಪುಟದಲ್ಲಿ ಮಹಿಳೆ ಬಿಟ್ಟು ಒಂದು ಖಾಲಿ ಉಳ್ಕೊಂಡಿದೆ. ಹಾಗಾಗಿ ಆ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯವ್ರನ್ನ ಭೇಟಿ ಆಗಿದ್ರೆ ಅಥವಾ CM DK ಶಿವಕುಮಾರ್ ಭೇಟಿ? ನಾನು ಭೇಟಿ ಮಾಡಿದ್ದೇನೆ, ಪಕ್ಷದ ಅಧ್ಯಕ್ಷನ ಭೇಟಿ ಮಾಡಿದ್ದೇನೆ, CM ಅವ್ರ ಭೇಟಿ ಮಾಡಿದ್ದೇನೆ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸರ್ಜಿಗೂ ಭೇಟಿ ಮಾಡಿದ್ದೇನೆ. ಜನಗಳ ಮಧ್ಯೆ ಇದ್ದು ಕೆಲಸ ಮಾಡಿದ್ರೆ ಏನಾಗತ್ತೆ, ನಮಗೂ ಕೂಡ ಒಂಥರ ಜನಸೇವೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನಾನು ಕೇಳ್ಕೊಂಡಿದ್ದೆ. ಹಾಗಂದ್ಬಿಟ್ಟು ನಾನು ಉಪಸಭಾಪತಿ ಏನು ಅಲ್ಲದ ಸ್ಥಾನ ಅಂತ ನಾನು ಆ ತಿರಸ್ಕಾರ ಭಾವನೆಯಿಂದ ಮಾಡಿಲ್ಲ. ಅವಕಾಶ ಇದೆ. ಮಹಿಳಾ ಒಂದು ಮಂತ್ರಿಯ ಸ್ಥಾನಕ್ಕೆ ಒಂದು ಅವಕಾಶ ಇದೆ. ಆ ಅವಕಾಶವನ್ನ ನಾವು ಕೇಳೋದ್ರಲ್ಲಿ ತಪ್ಪೇನು ಇಲ್ಲ. ಅವ್ರು ತೀರ್ಮಾನ ಮಾಡಿ ಇದೆ ಅಂತ ಹೇಳ್ಬಿಟ್ರೆ ಅವಾಗ ನಾವೇನು ಮಾಡಕ್ಕಾಗಲ್ಲ. ತಾವು ಸಿದ್ದರಾಮಯ್ಯ ಸಂಪುಟದಲ್ಲಿ ಕೆಲಸ ಮಾಡಿದ್ರಿ, ಈಗ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು ನೀವು ಭೇಟಿ ಆದ ಸಮಯ? ನೋಡೋಣ, ಮಾತಾಡ್ತೀನಿ ಹೇಳಿದ್ರು. ಸೊ CM ಮತ್ತೆ KPCC ಅಧ್ಯಕ್ಷರು ಏನ್ ಹೇಳಿದ್ರು ಮೇಡಮ್? ಅವ್ರು ಅದನ್ನೇ ಹೇಳಿದ್ರು, ನೋಡೋಣ, ಮಾತಾಡ್ತೀನಿ. ಈಗ ಗಾಯತ್ರಿ ಶಾಂತೇಗೌಡರು ಕೊಟ್ಟಿದ್ದಾರೆ, ಅವರು ಕೊನೆ ಹಂತದಲ್ಲಿ ಬದಲಾವಣೆ ಮಾಡಿದೆ. ಸೊ ಇದೆಲ್ಲ ಏನು ಸಂದೇಶ? ಇಲ್ಲ, ಬದಲಾವಣೆ ಅಂತಲ್ಲ, ಅದು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಅದನ್ನ ತಡೆ ಹಿಡಿದಿದ್ದಾರೆ. ಅದು ಇನ್ನು ಸ್ವಲ್ಪ ಚರ್ಚೆಗೆ ಒಳಪಡಬೇಕಾಗಿದೆ ಅನ್ನೋಂಥದ್ದು ಅವರ ಆ ಅರ್ಥದಲ್ಲಿ ತಡೆ ಹಿಡಿದಿದ್ದಾರೆ. ಸ್ವಲ್ಪ ಚರ್ಚೆ ಆಗಿ ಆ ನಂತರದಲ್ಲಿ ಬಹುಶಃ ಅದು ಯಾರಿಗೆ ಯಾವ ಭಾಗ್ಯ ಒಲಿಯುತ್ತೆ ಅನ್ನೋದನ್ನ ನೋಡ್ಬೇಕು. ತಾವು ಕೂಡ ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದ ಸಂದರ್ಭದಲ್ಲಿ ಅವರು ಗಾಯತ್ರಿ ಅವರು ಬಂದಿದ್ರು, ಶಾಂತೇಗೌಡರು ಅನ್ನುವಂಥದ್ದಿದೆ. ಏನ್ ಚರ್ಚೆ ಆಯ್ತು ಮೇಡಮ್? ಅಲ್ಲ, ಅಷ್ಟೇ ಚರ್ಚೆ ಆಗಿದೆ, ಬೇರೆ ಏನಿಲ್ಲ, ಬೇರೆ ವಿಶೇಷ ಏನಿಲ್ಲ. ಅಂದ್ರೆ ತಾವು ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿದ್ದೀರಾ? ಖಂಡಿತವಾಗ್ಲಿ, ಅವರಾಗ್ಲಿ ನಾನಾಗ್ಲಿ ಪಕ್ಷದ ತೀರ್ಮಾನಗಳಿಗೆ ಬದ್ಧರಾಗೇ ಆಗ್ತೀವಿ. ಅದೆಲ್ಲ ಎರಡನೇ ಮಾತಿಲ್ಲ. ಈಗ CM DK ಶಿವಕುಮಾರ್ ಅವರು ಯಾರು ರಾಜೀನಾಮೆ ಕೊಡ್ತಾರೋ ಕೊಡಿ, ಒಪ್ಕೊಳ್ತೀವಿ, ಅಕ್ಸೆಪ್ಟ್ ಮಾಡ್ಕೊಂತೀವಿ ಅಂತ ಹೇಳ್ತಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಮೊದಲಿಂದಲೂ ಹೇಳ್ಕೊಂಡೇ ಬಂದಿದ್ದಾರೆ, ತಾಳ್ಮೆ ಇಟ್ಕೊಳ್ಳಿ, ಎಲ್ಲರಿಗೂ ಎಲ್ಲ ಅವಕಾಶಗಳು ಒಂದೇ ಸಲ ಸಿಗೋದಿಲ್ಲ.
ಅವಕಾಶ ಸಿಗೋದ್ರಲ್ಲಿ ಏರುಪೇರು ಆಗ್ಬೋದು, ತಾಳ್ಮೆ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ ತಾಳ್ಮೆ ಇಟ್ಕೊಂಡು ನಾವು ರಾಜಕೀಯದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ಎಲ್ಲರೂ ತಾಳ್ಮೆ ಇಟ್ಕೊಂಡೆ ಮುಂದೆ ಹೋಗ್ಬೇಕು ಅಂತ ವಿನಂತಿ ಮಾಡಿದ್ದಾರೆ. ಆದಾಗ್ಯೂ ಕೂಡ ಪಾಪ ಕೆಲವರಿಗೆ ಮನಸ್ಸಿಗೆ ಅತ್ಯಂತ ಘಾಸಿ ಆಗಿರುತ್ತೆ. ನಮ್ಗಳಿಗೂ ಘಾಸಿ ಆಗಿದೆ, ಇಲ್ಲ ಅಂತಲ್ಲ. ಅಂದ್ರೆ ಯಾವ ಅರ್ಥದಲ್ಲಿ? ಮಹಿಳೆಯರಿಗೆ ಹೆಚ್ಚು ಅವಕಾಶ ಸಿಗ್ಬೇಕಾಗಿತ್ತು, ಕೊಟ್ಟಿಲ್ಲ ಅನ್ನೋ ಅರ್ಥದಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಘಾಸಿ ಆಗಿದೆ, ನಮ್ಮಿಂದಾಗಿ ಕೂಡ ಆಗಿರತ್ತೆ. ಆದ್ರೆ ತಮ್ಮ ನಾಯಕತ್ವ, ಇಷ್ಟು ಹಿರಿಯ ನಾಯಕರುಗಳು ಮತ್ತೆ ಕಿರಿಯ ನಾಯಕರುಗಳು ಎಲ್ಲರೂ ಕೂಡಿ ಕಟ್ಟಿರುವಂತ ಪಕ್ಷ, ಅದರಿಂದ ಅವರಿಗೆ ಎಷ್ಟು ಸಾಧ್ಯ ಇದೆ ಎಲ್ಲಾರು ಒಬ್ಬೊಬ್ಬರನ್ನ ಕರೆದು ಮಾತಾಡಿ ಕನ್ವಿನ್ಸ್ ಮಾಡ್ತಕ್ಕಂತಹ ಪ್ರಕ್ರಿಯೆಯಲ್ಲಿ CM ಅವರು ಕೂಡ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಆಳವಾಗಿ ಘಾಸಿ ಆಗಿರೋರ್ನೂ ಕರೆದು ಅವ್ರನ್ನ ಮನವೊಲಿಸ್ತಾರೆ ಅನ್ನೋಂಥ ವಿಶ್ವಾಸ ನನಗೆ ಖಂಡಿತವಾಗ್ಲೂ ಇದೆ. ಸೊ ಇದಿಷ್ಟು ಕೂಡ ಉಮಾಶ್ರೀ ಅವರ ಸ್ಪಷ್ಟವಾದ ಮಾತುಗಳು. ಅವ್ರು ಹೇಳ್ತಿದ್ದಾರೆ, ನಾನು ಪಕ್ಷಕ್ಕೆ ನಿಷ್ಠನಾಗಿದ್ದೇನೆ, ಪಕ್ಷ ಹೇಳಿದಂತೆ ಕೆಲಸ ಮಾಡ್ತೇನೆ, ನನ್ನ ಮೊದಲ ಆದ್ಯತೆ ನಾನು ಜನರ ಜೊತೆ ಕೆಲಸ ಮಾಡಿದ್ದೇನೆ, ಹಾಗಾಗಿ ನಾನು ಸಚಿವರ ಕೆಲಸ ಮಾಡೋದಕ್ಕೆ ಬಯಸ್ತೇನೆ, ಒಂದ್ ವೇಳೆ ಅದಾಗದೇ ಇದ್ದಂತ ಸಂದರ್ಭದಲ್ಲಿ ಉಪ ಸಭಾಪತಿಯಾಗಿ ಕೆಲಸ ಮಾಡ್ತೇನೆ ಅನ್ನುವಂತ ಮಾತನ್ನು ಹೇಳಿದ್ರೆ. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.